ನಮಸ್ಕಾರ. ಈ ದಿನ ಅಧ್ಯಾತ್ಮ ಅರಿವು ಕಾರ್ಯಕ್ರಮದಲ್ಲಿ ಕೆಲಸಕ್ಕೆ ಕೆಲಸವೇ ಗುರು ಅನ್ನೋದ್ರ ಬಗ್ಗೆ ನೋಡೋಣ. ಭಾಳಷ್ಟು ಜನ ಕೆಲಸನೇ ಮಾಡಲ್ಲ, ಪರಿಪೂರ್ಣವಾಗಿ ಅದರ ಬಗ್ಗೆ ಫೋಕಸ್ ಮಾಡಿದಾಗ ನಮಗೆ ರಿಸಲ್ಟ್ ಸಿಗುತ್ತೆ. ಆ ಕೆಲಸದ ಬಗ್ಗೆ ಫೋಕಸ್ ಮಾಡಬೇಕು ಅಂದರೆ ಲರ್ನಿಂಗ್ ಇರಬೇಕು. ತುಂಬ ಲರ್ನಿಂಗ್ ಇದ್ದರೆ ಗ್ರೋ ಮೂವ್ ಆಗುತ್ತೆ, ಆವಾಗ ನಾವು ಇಂಪ್ರೂವ್ ಆಗ್ಬೋದಲ್ವಾ. ಕೆಲಸಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಅಲ್ಲಿ ಸಕ್ಸಸ್ ಆಗಲ್ಲ ನಾವು. ಸೊ ಹೀಗಾಗಿ ಕೆಲಸಕ್ಕೆ ಕೆಲಸವೇ ಗುರು. ನೋಡಿ ಎಷ್ಟು ಚಂದಿದೆ. ನಾವು ಮಾಡೋ ಕೆಲಸ ಇದೆಯಲ್ಲ, ಆ ಕೆಲಸ ಚೆನ್ನಾಗಿ ಮಾಡಿದಾಗ ಅದೇ ಗುರು ಆಗುತ್ತೆ. ಅದೇ ಅನುಭವ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪ್ರೂವ್ ಮಾಡುತ್ತೆ. ಎಷ್ಟು ಲರ್ನಿಂಗ್ನಲ್ಲಿ ಇನ್ವಾಲ್ವ್ ಆಗ್ತಿರೋ ಅಷ್ಟು ಸಕ್ಸಸ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ, ಸುತ್ತಮುತ್ತ ನಿಮ್ಮ ಮಕ್ಕಳು ಇದ್ದಾರಲ್ವಾ, ಅವರೆಲ್ಲರಿಗೂ ಗೊತ್ತು ಮಾಡಿ ಲರ್ನಿಂಗ್ ಬಗ್ಗೆ ಹೇಳ್ಕೊಡಿ. ಫಸ್ಟ್ ಕಲಿಕೆ, ಆವಾಗ ಗ್ರೋ ಆಗುತ್ತೆ, ಎಲ್ಲದರಲ್ಲೂ ಗ್ರೋ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಕಾರ್ಯ ಮಾಡ್ತಾಯಿದ್ರಿ ಅಂದರೆ ಆ ಕಾರ್ಯ ಹೆಚ್ಚಿಗೆ ಬಡ್ತಿ ಪಡೀತೆ, ಮತ್ತೆ ಹೆಚ್ಚಿಗೆ ಬಡ್ತಿ ಪಡೀತೆ. ನೀವು ಪ್ರಮೋಷನ್ ಆಗ್ತಾ ಆಗ್ತಾ ದುಡ್ಡು ಹೆಚ್ಚು ಬರುತ್ತಲ್ವಾ, ಗ್ರೋ ಆಗುತ್ತಲ್ವಾ, 100% ಇಂಪ್ರೂವ್ ಆಗ್ಬಿಡ್ತೀರ ನಿಮ್ಮ ಲೈಫಲ್ಲಿ. ಫೋಕಸ್ ಫಸ್ಟ್, ಲರ್ನಿಂಗ್, ಗ್ರೋ. ಇದರ ನಂತರ ಇದೆಯಲ್ಲ, ಸಂತೋಷ ಪಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಇದರ ನಂತರ ಬರ್ತಕ್ಕಂಥ ಕಾರ್ಯ ಇದೆಯಲ್ಲ, ನಾವು ಹ್ಯಾಪಿನೇ ಇಲ್ಲ ಅಂದರೆ ಲೈಫ್ ಏನಕ್ಕೆ ಹೇಳಿ, ತುಂಬ ಸಫರ್ ಆಗ್ಬಿಡ್ತೀವಲ್ಲ. ಅದಕ್ಕೋಸ್ಕರ ಇದು ಮೂರನ್ನ ಚೆನ್ನಾಗಿ ಮಾಡಿದಾಗ ಕೊನೆಯ ಹಂತ ಇದೆಯಲ್ಲ, ಖುಷಿ ಪಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಕೆಲಸ ಫಸ್ಟ್ ಪ್ರೀತಿಯಿಂದ ಮಾಡಿ, ಅದನ್ನು ಹೆಚ್ಚೆಚ್ಚಿಗೆ ಏನೇನಿದೆಯೋ ಅದರಲ್ಲಿರೋ ಎಲ್ಲವನ್ನ ತಿಳಿದುಕೊಂಡ್ಬಿಡಿ. ತುಂಬ ಲರ್ನಿಂಗ್ನಲ್ಲಿ ಒಬ್ಬರು, ನಾನು ತುಂಬ ಬಿಸ್ನೆಸ್ ಇರಲಿ ತುಂಬ ಟ್ರಿಕ್ಸ್ ಕಲ್ತಿದ್ದೇನೆ ಗುರುಗಳೇ, ನನಗೆಲ್ಲ ಬಂದ್ಬಿಡ್ತು ಅಂತ ಹೇಳಿದರು. ಓಕೆ, ನೋಡೋಣ ಒಂದ್ಸರಿ ಜಾತಕ ವಿಶ್ಲೇಷಣೆ ಮಾಡೋಣ ನಿಂದು ಅಂತ ನೋಡಿದಾಗ, ಆ ಜಾತಕದಲ್ಲಿ ರಾವು ಭ್ರಮೆಯನ್ನು ತುಂಬ್ತಾ ಇದ್ದಾನೆ. ಆತನ 10ನೇ ಮನೆಯಲ್ಲಿರೋ ರಾವು ಭ್ರಮ ಸ್ಥಿತಿಯಲ್ಲಿದ್ದು, ನನಗೆಲ್ಲ ಗೊತ್ತು, ನಾನೆಲ್ಲ ಸಾಧಿಸಿಬಿಟ್ಟೆ ಎನ್ನೋ ಒಂದು ಭ್ರಮೆಯನ್ನು 10ನೇ ಮನೆ ವೃತ್ತಿ ಸ್ಥಾನ ಇದೆಯಲ್ಲ, ನಮ್ಮ ಕಾಯಕ ಸ್ನಾನ, ಅಲ್ಲಿ ರಾವು ಕೂತಿದ್ದಾನಲ್ಲ, ಆತ ಭ್ರಮೆಯ ಮೂಲಕ ಆತನಿಗೆ ಕೋಟಿ ಕೋಟಿ ದುಡ್ಡು ಬಂದ ಹಾಗೆ ಭ್ರಮೆಯನ್ನು ಸೃಷ್ಟಿ ಮಾಡಿಬಿಟ್ಟ. ಸೊ ಲರ್ನಿಂಗ್ ಸ್ವಲ್ಪ, ಆದರೆ ಭ್ರಮೆ ಹೆಚ್ಚಾಗ್ಬಿಡ್ತು. ಆಗ ಆತನ ಫೋಕಸ್ ಇದೆಯಲ್ಲ ಅದೆಲ್ಲ ಕುಂಠಿತಗೊಳ್ತು. ಲರ್ನಿಂಗ್ ಸ್ವಲ್ಪ, ಭ್ರಮೆ ಜಾಸ್ತಿ ಆದಾಗ ಫೋಕಸ್ ಎಲ್ಲಿಂದ ಬರುತ್ತೆ, ಆಗ ಗ್ರೋ ಕಮ್ಮಿ ಆಯಿತು. ನೆಕ್ಸ್ಟ್ ಜಾತಕ ತಗೊಂಡು ಬಂದ ಹೇಳ್ತಾ ಇದ್ದಾನೆ, ಗುರುಗಳು ಯಾಕೆ ಹಿಂಗಾಗ್ತಿದೆ ನನ್ನ ಜಾತಕದಲ್ಲಿ, ಏನು ವ್ಯತ್ಯಾಸ? ಸೊ ನಿನ್ನ ಒಳಗಡೆ ಇರ್ತಕ್ಕಂಥ ಲರ್ನಿಂಗನ್ನು, ಕಾಯಕವನ್ನು ಪ್ರೀತಿಯಿಂದ ಮಾಡು, ಆರೈಕೆ ಮಾಡೋದನ್ನು ಚೆನ್ನಾಗಿ ನೋಡ್ಕೋ. ಭ್ರಮೆಯಲ್ಲಿ ಹೋಗ್ಬೇಡ. ಭ್ರಮಾರೂಪೇಣ ಭ್ರಮಸ್ಥಿತಿಯಂತಿ, ನಿಮ್ಮ ಸ್ಥಿತಿಗತಿಗಳನ್ನು ಜೀರೋ ಮಾಡಿಬಿಡುತ್ತೆ. ಅದು ನಿಮ್ಮ ಸಾಧನೆ ಇದೆಯಲ್ಲ ಅದೆಲ್ಲ ಜೀರೋ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಲರ್ನಿಂಗನ್ನು ಹೆಚ್ಚು ಫೋಕಸ್ಸಿಂದ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಜೀವನದಲ್ಲಿ ಗ್ರಹಗತಿಗಳು ತಮ್ಮದೇ ಆದ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಒಂದೇ ಮನೆಯಲ್ಲಿರೋ 2, 3, 4 ಜನರದಿದ್ರೆ ಗ್ರಹಗತಿಗಳು ಬೇರೆ ಬೇರೆ ಆಗಿರುತ್ತೆ. ಒಬ್ರು ಹೇಳ್ತಾರೆ, ನಮ್ಮ ಯಜಮಾನರು ತುಂಬ ಚೆನ್ನಾಗಿ ಬದುಕಿದ್ರಿ, ಬಾಳಿದ್ರಿ, ಆದರೆ ನಮ್ಮಲ್ಲಿ ಯಾಕೋ ಬಲಬಲಿನೇ ಇಲ್ಲ ಅಂತಿದ್ದಾರೆ. ಅಂದರೆ ಆ ಮನೆಯ ಒಡೆ ಇದನ್ನಲ್ಲ, ಆತನ ಜಾತಕದ ಪ್ರಕಾರ ಆತನ ಕೊನೆಯಿಸರಿರುವವರೆಗೂ ಗ್ರಹಗತಿಗಳ ಪ್ರಾಬಲ್ಯ ತುಂಬ ಅರ್ಥಗರ್ಭಿತವಾಗಿರುತ್ತೆ, ತುಂಬ ಚೆನ್ನಾಗಿ ಸ್ಥಾನದಲ್ಲಿ ಕೂತಿರುತ್ತೆ. 10ನೇ ಮನೆ ತುಂಬ ಪುಟೇಜ್ ಚೆನ್ನಾಗಿರುತ್ತೆ, ಮತ್ತು ದಶೆಗಳು ಕೂಡ ಪ್ರಬಲವಾಗಿ ನಡೆದಿರುತ್ತೆ ಅವ್ರ ಜೀವನದಲ್ಲಿ. ಹೀಗಾಗಿ ಆ ಮನೆತನ ಶ್ರೀಮಂತ ಕುಟುಂಬವಾಗಿ ಮೆರೆದಿರುತ್ತೆ. ಬಟ್ ಇಲ್ಲಿ ಮಕ್ಕಳ ಭವಿಷ್ಯದಲ್ಲಿ ಏನಾಯ್ತು ಅಂದರೆ ಲರ್ನಿಂಗ್ ಹೋಯ್ತು. ಯಾಕೆ ಅಂದರೆ ಅವರವರ ಜಾತಕದ ಪ್ರೆಡಿಕ್ಷನ್ನಲ್ಲಿ ಸರಿಯಾದ ಗ್ರಹಗಳ ಚಲನೆಯ ಜೊತೆಗೆ ಇವರ ಸ್ಟಡಿ ಇದೆಯಲ್ಲ, ಲರ್ನಿಂಗ್, ಅದು ಕುಂಠಿತಗೊಳ್ತು. ಹೀಗಾಗಿ ಇವರೆಲ್ಲರೂ ಏನಾಯಿತು, ಜೀವನದಲ್ಲಿ ಏರುಪೇರುಗಳನ್ನು ಅನುಭವಿಸುವಂತಾಯಿತು. ಹೀಗಾಗಿ ನಾವೆಲ್ಲರೂ ಜಾತಕದ ಪ್ರಕಾರ
ಪಾಸಿಟಿವ್ ಆಗಿ ಲರ್ನಿಂಗ್ ಕಲಿತು ಮುನ್ನಡೆಯಲಿಕ್ಕೆ ಏನೇನು ಬೇಕೋ ಆ ಸಾಧನೆಗಳನ್ನು ಮಾಡ್ಕೊಳ್ಳೋಣ. ಓಕೆ, ನಮಸ್ಕಾರಗಳು.